ದ.ರಾ. ಬೇಂದ್ರೆಯವರ ಕನ್ನಡ ಸಾಹಿತ್ಯ ಲೋಕಕ್ಕೆ ಅಪಾರ ಕೊಡುಗೆ ನೀಡಿದವರು ಎಂದು ಶಿಕ್ಷಕಿ ಕೆ. ಶ್ವೇತಾ ತಿಳಿಸಿದರು. ಪಟ್ಟಣದ ಕೋಟೆಯಲ್ಲಿ ಸ್ವಾಮಿ ವಿವೇಕಾನಂದ ಶಾಲೆಯಿಂದ ಹಮ್ಮಿಕೊಂಡ ಕನ್ನಡದ ವರಕವಿ ಡಾ. ದ.ರಾ. ಬೇಂದ್ರೆಯವರ ಜನ್ಮದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಬೇಂದ್ರೆಯವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದರು. ಬೇಂದ್ರೆ ಜನವಾಣಿಯ ಪ್ರತೀಕವಾಗಿದ್ದು ಬದುಕಿನ ಕಹಿಯನ್ನುಂಡು ಜನಕ್ಕೆ ಸಿಹಿಯನ್ನ ಹಂಚಿದವರು. ಕನ್ನಡ ಕಾವ್ಯ ಲೋಕಕ್ಕೆ ವಿಶಿಷ್ಟ ಶೈಲಿ ಮತ್ತು ಲಯಗಳ ಮೂಲಕ ನಾದದ ಗುಂಗು ಹಿಡಿಸಿದ ಶಬ್ದ ಗರುಡಿಗರೆಂದೇ ಪ್ರಸಿದ್ಧರಾಗಿರುವ ಬೇಂದ್ರೆಯವರು ತಮ್ಮ ಕಾವ್ಯ ಶಕ್ತಿಯಿಂದ ಉತ್ಸಾಹದ ಚಲುಮೆಯನ್ನ ಚಿಮ್ಮಿಸಿದ್ದಾರೆ. ನೊಂದ ಜೀವಗಳಿಗೆ ಸಾಂತ್ವನ ನೀಡಿ ಸಾಹಿತ್ಯ ಲೋಕವನ್ನ ಶ್ರೀಮಂತಗೊಳಿಸಿದ್ದಾರೆ. ಸಂಕೇತ ರೂಪದಲ್ಲಿ ಕಾವ್ಯ ರಚಿಸಿದ ಶ್ರೇಯಸ್ಸು ಬೇಂದ್ರೆಯವರಿಗೆ ಸಲ್ಲುತ್ತದೆ ಎಂದರು. ಅವರ ಸಾಹಿತ್ಯ ಕೃತಿಗಳನ್ನು ಗಂಭೀರವಾಗಿ ಅಧ್ಯಯನ ಮಾಡಿ ಬದುಕಿಗೆ ಪ್ರೇರಣೆ ಪಡೆಯುವ ಮಟ್ಟಿಗೆ ಒಂದು ವಿಶ್ವವಿದ್ಯಾನಿಲಯದಂತೆ ಬೇಂದ್ರೆಯವರ ಜೀವನ ಮತ್ತು ಸಾಹಿತ್ಯ ನಮ್ಮ ಮುಂದಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖ್ಯ ಗುರು ಬಡ್ಗೇರ್, ಜಿಲಾನ್ ಸಾಬ್, ವರ್ಷಾ, ಮಂಜುಮ್ದಾರ್, ಕೋಲ್ಕರ್, ಉಮಾ, ಮುಸ್ಕಾನ್, ಸುನೀತಾ, ಮಣ್ಣೂರ್, ಲಕ್ಷ್ಮಿ, ಜೆ. ಅಕ್ಷತಾ, ಗೌಸಿಯಾ ಸೇರಿದಂತೆ ಪಾಲಕ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಮತ್ತೆ ವರಕವಿ ಅಂತಲೂ ಸಹ ಬಿರುದು ತಗೊಂಡಿರ್ತಕ್ಕಂತಹ ಮಹಾನ್ ಕವಿ ಅಂತ ಹೇಳ್ಬೋದು. 8 ಜ್ಞಾನಪೀಠ ಪ್ರಶಸ್ತಿಕಾರರಲ್ಲಿ ಒಬ್ಬರಾಗಿರ್ತಕ್ಕಂತಹ ದ.ರಾ. ಬೇಂದ್ರೆರವರು ಅವರ ಒಂದು ಕೃತಿಗೆ, ಯಾವ ಕೃತಿಗೆ ಅಂದರೆ 4 ತಂತಿಯಾಗಿರ್ತಕ್ಕಂತಹ ಆ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಹಾಗೆಯೇ ಎಲ್ಲ ಒಂದು ಕವಿಗಳಲ್ಲೂ ಸಹ ಶ್ರೇಷ್ಠ ಕವಿ ಅಂತಲೇ ಹೇಳ್ಬೋದು.